ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಕಿರಣ್ ಮಜುಂದಾರ್ ಶಾ ಭೇಟಿಯನ್ನು ಕೊಟ್ಟಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬದ ಶುಭ ಕೋರಿದ್ದಾರೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ. ಮೊನ್ನೆ ತಾನೇ ಟೀಕೆ ಮಾಡಿದ್ದು ಸರ್ಕಾರದ ವಿರುದ್ಧ ರಸ್ತೆ ಗುಂಡಿ ವಿಚಾರವಾಗಿ ಟೀಕೆ ಮಾಡಿದ್ರು. ಈಗ ಸ್ವತಃ ಅವ್ರ ಮನೆಗೆ ಬಂದು ವಿಶ್ ಮಾಡಿದ್ದಾರೆ ದೀಪಾವಳಿ. ಇನ್ನು ಬೆಂಗಳೂರಿನ ಅಭಿವೃದ್ಧಿ ಕುರಿತು ಕೂಡ ಮಾತುಕತೆ ನಡೆಸಿದ್ದಾರೆ. ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಮಜುಂದಾರ್ ಶಾ. ಬಯೋಕಾನ್ ಮುಖ್ಯಸ್ಥೆ ಇದ್ದು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಮೂಲಸೌಕರ್ಯದ ಬಗ್ಗೆ ಧ್ವನಿ ಎತ್ತಿದ್ರು. ಪದೇ ಪದೇ ಟ್ವೀಟ್ ಮಾಡಿ ಎಚ್ಚರಿಸಿದ್ರು. ವಾದ ವಿವಾದಗಳ ಬೆನ್ನಲ್ಲೇ ಡಿಕೆಶಿ ಭೇಟಿಯಾಗಿದ್ದಾರೆ ಕಿರಣ್ ಮಜುಂದಾರ್ ಶಾ. ಭಾಳ ಕುತೂಹಲಕ್ಕೆ ಕಾರಣ ಆಯಿತು. ಮೊನ್ನೆ ನೋಡಿದರೆ ರಸ್ತೆ ಗುಂಡಿನ ಮುಚ್ಚಿಲ್ಲ, ಚೀನಾದ ಯಾವುದೋ ಒಂದು ಉದಾಹರಣೆ ಕೊಡ್ತಾ ಇದ್ರು. ಹೀಗೆ ಆದರೆ ಬಂಡವಾಳ ಹಾಕೋರು ಹೆಂಗೆ, ಬಂಡವಾಳ ಶಾಹಿಗಳು ಅಂದರೆ ದೇಶೀಯ ಬಂಡವಾಳ ಹೇಗೆ ಹೂಡಿಕೆ ಆಗುತ್ತೆ, ಇಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಉದ್ಯಮಗಳು ವಾಪಸ್ ಹೋಗುತ್ತೆ, ಹಾಗೆ ಹೀಗೆ ಅಂತೇಳಿ ಟ್ವೀಟ್ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದರು. ನಾವೆಲ್ಲ ಬೆಂಗಳೂರನ್ನು ಒಟ್ಟಾಗಿ ಕಟ್ಟುವಂಥ ಕೆಲಸ ಮಾಡೋಣ ಅಂತ ಹೇಳಿದರು. ಅದರ ಮೇಲೆ ಏಕಾಏಕಿ ಸದಾಶಿವನಗರದ ನಿವಾಸಕ್ಕೆ ಬಂದುಬಿಟ್ರು ದೀಪಾವಳಿಯ ಶುಭಾಶಯವನ್ನು ಕೋರಲಿಕ್ಕೆ. ಅವರ ಟೀಕೆಗಳೇನೇ ಇರ್ಬೋದು, ಸಲಹೆ ಏನೇ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಖುಷಿಯಾಗಿ ಅವ್ರ ಜೊತೆ ಮಾತಾಡಿದರು. ಜೊತೆಗೆ ಕಾಫಿ ಕೂಡ ಕುಡಿದ್ರು. ಏನೋ ಒಂದು ಆಮಂತ್ರಣವನ್ನು ಕೊಟ್ಟರು. ಯಾವುದೋ ಒಂದು ಲೆಟ್ರ್ ಅನಿಸುತ್ತೆ, ಅಥವಾ ಯಾವುದಾದ್ರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ದಾರಾ? ಯಾಕೆಂದರೆ ಅವರು ಹೇಳಿದ್ರಲ್ಲೂ ಕೂಡ ನಾವು ತಪ್ಪು ಅಂತ ಭಾವಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಹೌದು, ರಸ್ತೆ ಗುಂಡಿಗಳಿದ್ದಾವೆ, ಸರ್ಕಾರ ಕೆಲಸ ಮಾಡಬೇಕು, ಉದ್ಯಮಿಗಳು ಅಥವಾ ಇಂಡಸ್ಟ್ರಿ ಏನಾದರೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾವೆ, ಹಾಗೆ ಸಲಹೆ ಕೊಟ್ಟಿದ್ರು ಅವರು. ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅಂತ ಇವರು ಹೇಳಿದರು. ಆದರೆ ಈ ಭೇಟಿ ಕೆಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಯಾಕೆ ಕಿರಣ್ ಮಜುಂದಾರ್ ಶಾ ಅವರು ಈ ಸಂದರ್ಭದಲ್ಲಿ ಭೇಟಿಯಾದರು? ಅವತ್ತು ಟೀಕೆಯನ್ನು ಮಾಡಿದಂಥವರು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗ್ತಾರೆ. ಅಭಿವೃದ್ಧಿ ವಿಚಾರವಾಗಿ ಅಲ್ಲಿ ಮಾತುಕತೆಗಳು ನಡೆದಿದೆ. ಅಲ್ಲೂ ಕೂಡ ಅಷ್ಟೇ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿರಬಹುದು. ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬಯೋಕಾನ್ ಸಂಸ್ಥೆ ಕೂಡ ಹೆಮ್ಮರವಾಗಿ ಬೆಳೆದಿದೆ, ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಮೊನ್ನೆ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಬೆಂಗಳೂರು ಅಭಿವೃದ್ಧಿ ವಿಚಾರ, ಗುಂಡಿ ವಿಚಾರವಾಗಿ. ಈಗ ನೋಡಿದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಸಹಜವಾಗಿ ಕುತೂಹಲ ಇದ್ದೇ ಇದೆ. ದೀಪಾವಳಿ ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದ, ಅದರ ಜೊತೆಗೆ ಮತ್ತಷ್ಟು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ಲಿಕ್ಕೆ ಬಂದಿದ್ದ, ಹೇಗೆ? ಪ್ರಭು, ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಮತ್ತು ಸದಾಶಿವನಗರದಲ್ಲಿರುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರ ಜೊತೆ ಸುಮಾರು 45 ನಿಮಿಷಗಳ ಕಾಲ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಕೊನೆಗೆ ಇದೀಗ ಅವರನ್ನ ಬೀಳ್ಕೊಟ್ಟಿದ್ದಾರೆ. ಯಾವುದೇ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಕಿರಣ್ ಮಜುಂದಾರ್ ಶಾ ಅವರು ಕೂಡ ವಾಪಸ್ಸು ತೆರಳಿದ್ದಾರೆ. ಸೊ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ದೀಪಾವಳಿ ಹಬ್ಬದ ಶುಭವನ್ನ ಕೋರೋದಕ್ಕೆ ಕಿರಣ್ ಮಜುಂದಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಅನ್ನುವಂಥದ್ದು ಮುಂದೆ ಇರುವಂತದ್ದು. ಜೊತೆಗೆ ಅವರ ಒಂದು ಬಯೋಕಾನ್ ಪ್ರಾಡಕ್ಟ್ ಕಾರ್ಯಕ್ರಮಕ್ಕೆ ಅವರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಆಹ್ವಾನ ಕೊಡೋದಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅದರಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಪ್ರಭು, ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಪದೇ ಪದೇ ಧ್ವನಿಯನ್ನ ಎತ್ತುತ್ತಾ ಇದ್ರು ಕಿರಣ್ ಮಜುಂದಾರ್. ಅವರ ಜೊತೆ ಐಟಿ ದಿಗ್ಗಜ ಮೋಹನ್ ದಾಸ್ ಪೈ ಅವರು ಕೂಡ ಟ್ವೀಟ್ ಮೂಲಕ, ಎಕ್ಸ್ ಖಾತೆಗಳ ಮೂಲಕ ಮೂಲ ಸೌಕರ್ಯದ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ರು. ಇದು ಬೆಂಗಳೂರು ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ಗೂ ಕೂಡ ಸಾಕಷ್ಟು ಮುಜುಗರವನ್ನ ತಂದಿತ್ತು. ಯಾಕೆಂದ್ರೆ ರಸ್ತೆ ಗುಂಡಿಗಳು, ಇನ್ನ ಟ್ರಾಫಿಕ್ ಹಾಗೆ ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗೋದಕ್ಕೆ ನೋಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಕಿರಣ್ ಮಜುಂದಾರ್ ಅವರು ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದ್ ರೀತಿ ಪರೋಕ್ಷವಾಗಿ
ಸಲಹೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಎಕ್ಸ್ ಖಾತೆಯಲ್ಲಿ ಟ್ವಿಟರ್ ಮೂಲಕ ನೀವು ಮಾಡಿ, ಇಲ್ಲದೆ ಹೋದ್ರೆ ಸಂಸ್ಥೆಗಳು ಬೇರೆ ಕಡೆ ಹೋಗ್ತವೆ ಅನ್ನುವಂತ ಒಂದು ಪರೋಕ್ಷ ಎಚ್ಚರಿಕೆಯನ್ನ ಫೀಡ್ ಮಾಡ್ತಾ ಇದ್ರು. ಇದು ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದಿತ್ತು. ಆದ್ರೆ ಈಗ ಏಕಾಏಕಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ 45 ನಿಮಿಷಗಳ ಕಾಲ ಅವ್ರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿರೋಂಥದ್ದನ್ನ ನೋಡಿದ್ರೆ ಸಾಕಷ್ಟು ಕುತೂಹಲ ಇದೆ, ಜೊತೆಗೆ ಅನುಮಾನಗಳು ಕೂಡ ಈಗ ಕಾಡ್ತಾ ಇದೆ ಪ್ರಭು. ಯಾವ ಕಾರಣಕ್ಕೆ 45 ನಿಮಿಷಗಳ ಕಾಲ ಅವರ ಜೊತೆ ಮಾತನಾಡಿದ್ರು, ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ರಸ್ತೆಗಳ ಅಭಿವೃದ್ಧಿ, ಈ ಕಾರ್ಯಕ್ರಮಗಳಿಗೆ ನೀವು ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಮತ್ತೆ ಹಣಕಾಸನ್ನ ಈ ರೀತಿಯಾಗಿ ಪಡ್ಕೊಳ್ಬಹುದು ಅನ್ನುವಂತ ಸಲಹೆಗಳನ್ನ ಏನಾದ್ರು ಕೊಟ್ರ, ಅಥವಾ ನಮ್ಮ ಕಂಪನಿ ಕೂಡ ಸರ್ಕಾರಕ್ಕೆ ಸಹಕಾರವನ್ನ ಕೊಡುತ್ತೆ ಅನ್ನುವಂತ ಸಲಹೆಗಳನ್ನ ಏನಾದ್ರು ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಇಟ್ಟಿದಾರ? ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಬ್ರದರ್ ಸರ್ ಸೈಡ್ ಬನ್ನಿ, ನೀವು ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೋ ಅನ್ಲೋಡಿಂಗ್ ಸ್ಟಡಿ ಗಾಯ್ಸ್. ಸರ್ ಸ್ವಲ್ಪ ಸೈಡ್ ಬನ್ನಿ.